ಎಲ್ಲ RCB ಫ್ಯಾನ್ಸ್ ಥಿಂಕ್ ಮಾಡೋದೇನಂದ್ರೆ 2016 ಅಲ್ಲಿ ಒಳ್ಳೆ ಚಾನ್ಸ್ ಇತ್ತು RCB ಗೆ ಟೈಟಲ್ ನ ಗೆಲ್ಲಕ್ಕೆ ಅಂತ. ಬಟ್ ದಟ್ಸ್ ನಾಟ್ ಆಕ್ಚುಲಿ ಟ್ರೂ. 2011 ಅಲ್ಲಿ RCB ಟೀಮ್ ಆಕ್ಚುಲಿ ಬಿಲ್ಡ್ ಆಗಿತ್ತು ವಿನ್ ಆಗೋಕೆ ಅಂತ. ಬಿಕಾಸ್ ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಅಲ್ಲಿ 5 ಮ್ಯಾಚ್ ಅಲ್ಲಿ ಜಸ್ಟ್ ಒಂದೇ ಒಂದು ವಿಕ್ಟರಿನ ಪಡ್ಕೊಂಡಿರ್ತೀವಿ. ಅಂಡ್ ದೆನ್ ಮಾನ್ಸ್ಟರ್ ನ ಎಂಟ್ರಿ ಆಗುತ್ತೆ. ಕ್ರಿಸ್ ಗೇಲ್ ಎಂಟ್ರಿ ಕೊಡ್ತಾರೆ ಮಿಡ್ಲ್ ಆಫ್ ದ ಸೀಸನ್ ಅಲ್ಲಿ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ RCB ನ ಡಾಮಿನೆನ್ಸ್. 9 ಮ್ಯಾಚಸ್ ಅಲ್ಲಿ 8 ವಿನ್ಸ್, ಜಸ್ಟ್ ಒಂದೇ ಒಂದು ಲಾಸ್. ಅಂಡ್ ಆ ಸೀಸನ್ ನ ಟೇಬಲ್ ಟಾಪರ್ಸ್ ಆಗಿ ಎಂಡ್ ಆಗ್ತೀವಿ. ಅಂಡ್ ಈ ತರ ಡಾಮಿನೆನ್ಸ್ ಪರ್ಫಾರ್ಮೆನ್ಸ್ ಮಾಡಿ ಫೈನಲ್ ಗೆ ಎಂಟ್ರಿ ಆಗ್ತೀವಿ ಅಗೇನ್ಸ್ಟ್ ಅವರ್ ರೈವಲ್ CSK. ಅಗೇನ್ಸ್ಟ್ ಫೈನಲ್ ಆಡೋ ಟೈಮ್ ಅಲ್ಲಿ CSK ಫಸ್ಟ್ ಇನ್ನಿಂಗ್ಸ್ ಬ್ಯಾಟ್ ಮಾಡ್ತಾ 205 ಸ್ಕೋರ್ ಮಾಡ್ತಾರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಅಂಡ್ RCB ಚೇಸ್ ಮಾಡೋ ಟೈಮ್ ಅಲ್ಲಿ ಗೇಲ್ ಕೈ ಕೊಟ್ಬಿಡ್ತಾರೆ ಡಕ್ ಆಗ್ಬಿಟ್ಟು. ಅನ್ಫಾರ್ಚುನೇಟ್ಲಿ ಚೇಸ್ ಮಾಡ್ತೀರಾ ಸ್ಕೋರ್ ಲೈನ್ ಈ ತರ ಎಂಡ್ ಅಪ್ ಆಗುತ್ತೆ. ಸೀಸನ್ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಸ್ಟಾರ್ಟ್ ಸಿಗದೆ ಇದ್ರು ಕೂಡ ಯಾವಾಗ ಕ್ರಿಸ್ ಗೇಲ್ ಎಂಟ್ರಿ ಕೊಡ್ತಾರೋ ಅವಾಗಿಂದ ಡಾಮಿನೆಂಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ RCB. ಅಂಡ್ ಆ ಟೈಮ್ ಅಲ್ಲಿ ಡ್ಯಾನಿಯಲ್ ಬಿಟ್ಟವ್ರೆ, ಕ್ರಿಸ್ ಗೇಲ್, ABD, ಕೊಹ್ಲಿ ಅಂಡ್ ಅರವಿಂದ್ ಕೂಡ ಇರ್ತಾರೆ. ನಿಮ್ಗೇನ್ ಅನ್ಸುತ್ತೆ RCB ಮತ್ತೆ ಕಪ್ ಹೊಡಿಯುತ್ತಾ? ಮಿಸ್ ಮಾಡ್ತೀರಾ? ಕಮೆಂಟ್ ಮಾಡಿ.